ಆಟೋ ಬರಬೇಕಿತ್ತು. ಅವಾಗಲೇ ಫೋನ್ ಮಾಡಿ ಹೇಳಿದ್ದೀನಿ ರೈಲಿಗೆ ಲೇಟ್ ಆಗುತ್ತೆ, ರೈಲ್ವೆ ಸ್ಟೇಷನಿಗೆ ನಾನು ಬೇಗ ಹೋಗ್ಬೇಕು ಅಂತ ಹೇಳಿದ್ರು ಈ ರಾಮಣ್ಣನ ಮನೆ ಆಟೋ ಬರ್ಲಿಲ್ವಲ್ಲ. ಅಜ್ಜಿ ರೈಲಿಗೆ ಇನ್ನು ತುಂಬಾ ಟೈಮ್ ಇದೆ ಅಜ್ಜಿ. ನಮ್ ರೈಲ್ ಇರೋದು ರಾತ್ರಿ 11 ಗಂಟೆಗೆ, ನಾವು ನೋಡಿದ್ರೆ 5 ಗಂಟೆಗೆ ಹೊರಟಿದೀವಲ್ಲ ಅಜ್ಜಿ. ಇಷ್ಟು ಬೇಗ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಕ್ಕ ಅಜ್ಜಿ. ಇಷ್ಟು ಬೇಗ ಹೋಗ್ತಿರೋದು, ಮನ್ಸ್ ಮಾಡಿದ್ರೆ ರಾತ್ರಿ 8 ಗಂಟೆಗೆ ಊಟ ಮಾಡ್ಕೊಂಡು ಹೊರಟ್ರು ಕೂಡ ರೈಲ್ ಹಿಡಿಬಹುದು. ನೀನೊಡೆ ಕಾಪಿ ಕಿಡ್ಕೊಂಡು ಹೊರಡಕ್ಕೂ ಬಿಡ್ಲಿಲ್ಲ, ಹಂಗೆ ಹೊರಡಿ ಲೇಟ್ ಆಗುತ್ತೆ, ಟ್ರೈನ್ ಹೋಗ್ಬಿಡುತ್ತೆ ಅಂತ ಹೊರಡಿಸ್ತಿದೀಯಾ. ಅಯ್ಯೋ ನಿಂಗೆ ಗೊತ್ತಾಗಲ್ಲ ಕಣವ ಚುಪ್ಪಿ, ರೈಲ್ ಒಂದೊಂದ್ಸಲ ಬೇಗ ಬಂದ್ಬಿಡುತ್ತೆ. ಹಂಗಾಗಿ ಯಾಕೆ ಹೇಳು ರಿಸ್ಕು. ಪಾಪ ನಮ್ಮ ತಮ್ಮಣಿ 3 ಜನಕ್ಕೂ ಟಿಕೆಟ್ ಬುಕ್ ಮಾಡಿದ್ದಾನೆ. ಲೇಟಾಗಿ ಹೋಗಿ ಟ್ರೈನ್ ಮಿಸ್ ಆಗಿ ಟಿಕೆಟಿನ ದುಡ್ಡು ವೇಸ್ಟ್ ಆಗಿ ಹೊಟ್ಟೆ ಉರಿಯೋದೆಲ್ಲ ಯಾಕೆ ಬೇಕು ಹೇಳು. ನಂಗೆ ಅಷ್ಟೇ ಗ್ಯಾಸ್ ಟ್ರಬಲ್, ಹೊಟ್ಟೆ ಉರಿಯೆಲ್ಲ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಬೇಗ ಹೋಗ್ಬೇಕು ಕಣವ. ಅಜ್ಜಿ ಇಂಡಿಯಾ ಟ್ರೈನ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಜ್ಜಿ? ಇಂಡಿಯಾದಲ್ಲಿ ಯಾವತ್ತಾದ್ರೂ ಟ್ರೈನು ಟೈಮಿಗಿಂತ ಮುಂಚೆ ಸರಿಯಾಗಿ ಬಂದಿದ್ಯಾ ಅಥವಾ ಕರೆಕ್ಟಾಗಿ ಟೈಮಿಗಾದ್ರೂ ಬಂದಿದ್ಯಾ? ಯಾವಾಗಲೂ ಟ್ರೈನು ಲೇಟು. ಇದನ್ನೇನು ಸಿಂಗಾಪುರ್ ಟ್ರೈನ್ ಅನ್ಕೊಂಡ್ಬಿಟ್ಟಿದ್ಯಾ ಇಂಡಿಯಾ ಟ್ರೈನು? ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವ ಚುಪ್ಪಿ. ಯಾವುದಕ್ಕೂ ಮೋದಿ ಸರ್ಕಾರದ ಟ್ರೈನು ಬೇಗ ಬಂದರೂ ಬಂದ್ಬಿಡುತ್ತೆ, ಅದಕ್ಕೆ ಬೇಗ ಹೋಗಿ ಕಾಯ್ತಾ ಕುತ್ಕೊಳ್ಳೋಣ. ಅಯ್ಯೋ ಗಂಟೆನ ಹೋಗ್ಬೇಕಾ ನಮ್ದು? ಸುಮ್ಮನಿರುವ ಕಾಯೋದು ಅಷ್ಟೇ ಕುತ್ಕೊಂಡು, ಜನಗಳನ್ನೆಲ್ಲ ನೋಡ್ತಾ ಕೂರೋದು. ವೆರೈಟಿ ಜನ ಬಂದಿರ್ತಾರೆ, ವೆರೈಟಿ ಬಟ್ಟೆ ಹಾಕೊಂತಾರೆ, ನೋಡ್ತಾ ಕುತ್ಕೊಳ್ಳೋದು ಅವ್ರನ್ನೆಲ್ಲ. ಹಂಗೆ ಟೈಮ್ ಕಳಿಯುತ್ತಪ್ಪ. ಸುಬ್ಬಕ್ಕ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಮಕ್ಕಳು ಮರಿ ಕರ್ಕೊಂಡು ಎಲ್ಲೋದು ಹೊರಟೀರಾ? ಎಲ್ಲಿಗೆ ಹೊರಟ್ರಿ ಮಾರ್ರೆ? ನಿನ್ನ ಬಾಯಿಗಿಷ್ಟು ಖರಪಡಿ ಸುರ್ವ. ಎಲ್ಲಿಗೆ ಹೊರಟ್ರಿ ಅಂತ ಅಪ್ಶಕ್ನ ಮಾತಾಡ್ತೀಯಲ್ಲ. ನಾವು ಇಲ್ಲೇ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ ಮೈಸೂರು ದಸರಾ ನೋಡಕ್ಕೆ. ದೂರ ಹೊರಟ್ರಿ ಅಂತ ಕೇಳಕ್ ಬರಕಲ್ವೇನ ನಿನಗೆ? ಎಲ್ಲಿಗೆ ಹೊರಟ್ರಿ ಅಂತ ಅಪ್ಶಕ್ನ ಮಾತಾಡ್ತಾಳೆ. ಮೈಸೂರಿಗೆ ಹೊರಟ್ವಿ ತಗ ದಸರಾ ನೋಡಕ್ಕೆ. ಬಿಡಿ ಕಣ್ರಿ ಸುಬ್ಬಕ್ಕ, ಹೋಗಿ ಬನ್ನಿ ಚೆನ್ನಾಗಿ ಮೈಸೂರಿಗೆ. ದಸರಾ ಎಲ್ಲ ನೋಡ್ಕೊಂಡು ಫೋಟೋ ಎಲ್ಲ ಕಳಿಸಿ, ನೋಡ್ತೀವಿ ಇಲ್ಲೇ ಕುತ್ಕೊಂಡು ದಸರಾ ಹೆಂಗಿರುತ್ತೆ ಅಂತ. ಏನೋ ದೂರ ಹೊರಟ್ರಿ ಅಂತ ಕೇಳದ್ಬಿಟ್ಟು ಮಿಸ್ ಆಗಿ ಎಲ್ಲಿಗೆ ಹೊರಟ್ರಿ ಅಂತ ಕೇಳದ್ನಪ್ಪ. ಏನು ಪಾರಿನಿಗೆ ಹೋಗಲ್ಲ ಎಲ್ಲಿಗೆ ಸ್ಕೋಪ್ ಹೊಡಿತಿದ್ದೀರಾ? ಬಿಡಿ ಹೋಗಿ ಬನ್ನಿ. ಏನು ನಾವು ಕಾಣ್ದಿರ ಮೈಸೂರ, ನಾವು ಕಾಣ್ದಿರ ದಸರಾನ. ಮೀಟಿಗ್ಲಾಡಿ ಹೊಟ್ಟೆ ಕಿಚ್ಚು ಇವ್ರುಗಳಿಗೆಲ್ಲ. ನನ್ನ ಮಕ್ಳು ಮರಿನೆಲ್ಲ ಕರ್ಕೊಂಡು 15 ಟ್ರಿಪ್ ಹೋಗ್ತೀನಿ ಅಂತ. ನೋಡಜ್ಜಿ ಅಲ್ಲಿ ಆಟೋ ಬಂತು, ರಮಣಂದೇ ಆಟೋ ಅದು. ಏನ್ ರಮಣಿ ಇಷ್ಟೊತ್ತು ಮಾಡ್ಬಿಟ್ಟೆ? ನಾನು ಕಾದು ಸಾಕಾಯ್ತು ಬಿಡು ನಂಗಂತುವೆ. ಯಾಕೆ ಅಚ್ಚುಕಟ್ಟಾಗಿ ಬಟ್ಟೆ ಹಾಕೊಂಡ್ಬರ್ದಂಗೆ ಹಂಗೆಯಾ ಅವಳೆ ಚಡ್ಡಿಲಿ ಬಂದ್ಬಿಟ್ಟಿಯಾ? ಅಲ್ಲ ಕಣ್ರಿ ಸುಬ್ಬಕ್ಕ, ಎಷ್ಟು ಅರ್ಜೆಂಟ್ ಮಾಡ್ತೀರಾ? ಹಂಗೆ ಕತ್ಕೊಳಕ್ಕೂ ಬಿಡಕ್ಕಲ್ಲ, ಅಷ್ಟು ಫೋನ್ ಮಾಡ್ತೀರಾ ಅರ್ಜೆಂಟಲ್ಲಿ. ರೈಲ್ ಹೋಯ್ತು ಅನ್ನೋರಂಗೆ ಒಂದೇ ಉಸಿರಿಗೆ ಕರೆದ್ರಪ್ಪ. ನಾನು ಊಟಕ್ಕೆ ಕೂತಿದ್ದವನು ಅರ್ಧಂಬರ್ಧ ನುಂಗ್ಕೊಂಡ್ ಬಂದೆ. ಬನ್ನಿ ಎತ್ಲ ಬೇಗ ಕೂತ್ಕೊಳ್ಳಿ, ರೈಲ್ವೆ ಸ್ಟೇಷನಿಗೆ ನಿಮ್ಮನ್ನು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಹಂಗೆ ಕತ್ಕೊಳಕ್ಕೂ ಬಿಡಕ್ಕಲ್ಲ ಅಂತೀರಲ್ಲ ನೀವು, ಅಷ್ಟು ಅರ್ಜೆಂಟು. 11 ಗಂಟೆಗೆ ಟ್ರೈನು ಅಂತೀರಾ, 5 ಗಂಟೆಗೆ ಆಟೋ ಕಳಿತೀರಪ್ಪ. ಮಿಸ್ ಆಗಿ ರೈಲ್ ಎಲ್ಲರೂ ಹೋಗ್ಬಿಟ್ರೆ ರೈಲಿನ ದುಡ್ಡೇ ನೀನು ಕೊಡ್ತೀಯನಪ್ಪ? ಅದೆಲ್ಲ ನಂಗೆ ಗೊತ್ತಿಲ್ಲ. ಫಸ್ಟ್ ನಮಗೆ ರೈಲ್ವೆ ಸ್ಟೇಷನ್ಗೆ 10 ನಿಮಿಷದಲ್ಲಿ ಡ್ರಾಪ್ ಮಾಡ್ಬೇಕಷ್ಟೇಯ. ಬನ್ನಿ ಕೂತ್ಕೊಂಡ್ಬಿಡಿ, ಈಗಲೇ ಕರ್ಕೊಂಡೋಗ್ಬಿಡ್ತೀನಿ. ನನಗಂತೂ ನಿಂತು ಕೂತು ಸಾಕಾಯ್ತು ಅಜ್ಜಿ. ರೈಲೇ ಬರಲಿಲ್ಲ. ನಮ್ಮ ರೈಲ್ ಇನ್ನು ಯಾವಾಗ ಬರುತ್ತೆ? 12 ಗಂಟೆ ಆಯ್ತು. ಎಲ್ಲಜ್ಜಿ ಮೋದಿ ಸರ್ಕಾರ ಟ್ರೈನ್ ಬೇಗ ಬರುತ್ತೆ ಅಂದೆ, ಇನ್ನೂ ಬರಲಿಲ್ಲ. 11 ಗಂಟೆ ಟ್ರೈನು 12 ಗಂಟೆ ಆದ್ರೂ ಬರಲಿಲ್ಲ. ಅಯ್ಯೋ 5 ಗಂಟೆ 5:15ಗೆ ಬಂದು ಕಾಯ್ತಾ ನಿಂತಿದೀವಿ. ನಿನ್ನ ನಂಬ್ಕೊಂಡು ಯಾವತ್ತೂ ರೈಲ್ವೆ ಸ್ಟೇಷನ್ಗೆ ಬೇಗ ಬರಬಾರ್ದು ಅಜ್ಜಿ. ಅಯ್ಯೋ ಪಾಪ ರೈಲ್ ಓಡಿಸೋವಲ್ಲಿಂದ ಏನಾದ್ರು ಲೂಸ್ ಮಷನ್ ಆಗಿರ್ಬೇಕು ಕಣ್ರ ಪಾಪ. ಅದಕ್ಕೆ ಪದೇ ಟಾಯ್ಲೆಟ್ ರೂಮಿಗೆ ಹೋಗಿ ಬರ್ತಾವ್ರೇನೋ, ಅದಕ್ಕೆ ರೈಲು ಸ್ಲೋ ಆಗ್ಬಿಟ್ಟಿದೆ. ಬರುತ್ತೆ ಸುಮ್ಮನಿರು. ಇರು ಅಲ್ಲಿ ಯಾರೋ ಬರ್ತಿದ್ದಾರೆ, ಕೇಳ್ತೀನಿ. ಟಿಟಿ ಅನ್ಸುತ್ತೆ ಅವರು. ಸರ್ 11 ಗಂಟೆಗೆ ಮೈಸೂರು ಟ್ರೈನ್ ಬರಬೇಕಿತ್ತು, ಇನ್ನೂ ಬಂದಿಲ್ವಲ್ಲ, ಯಾಕೆ? ಓ ಮೈಸೂರಿಗೆ ಹೋಗೋ ಟ್ರೈನಾ? ಈಗ ತಾನೇ ಬಂದು ನಿಂತಿದೆ. ನಾನು ಆ ಟ್ರೈನಿಂದಾನೇ ಇಳಿದು ಬಂದಿದ್ದು. ಇನ್ನು 5 ನಿಮಿಷದಲ್ಲಿ ಹೊರಡುತ್ತೆ. ಇಲ್ಲಿಲ್ಲ, ಅದು ಪಕ್ಕದ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಪಕ್ಕದ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯಾ? ಅಯ್ಯೋ ದೇವಿ, ಅಲ್ಲಿಗೆ ಹೋಗಕ್ಕೆ 5 ಮಿನಿಟ್ಸ್ ಬೇಕು. ಅಜ್ಜಿ ನಡಿ ಪಕ್ಕದ ಪ್ಲಾಟ್ಫಾರ್ಮ್ ಅಂತೆ. ನೀನು ಇಲ್ಲಿ ಅಂತ ಕರ್ಕೊಂಬಂದು ನಿಲ್ಸಿದೀಯಾ. ಈಗ 5 ನಿಮಿಷದಲ್ಲಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಟ್ರೈನೇ ಹೋಗ್ಬಿಡುತ್ತೆ ಅಜ್ಜಿ. ನೀನು ದಂಡ್ಪಿಂಡ ಕಣ ಗಿರೀಶ. 4 ಜನ ವಿಚಾರಿಸಿ ಎಲ್ಲಿ ಬರುತ್ತೆ ಟ್ರೈನು ಅಂತ ಕೇಳಬೇಕು ಅನ್ನೋ ತಲೆಯಲ್ಲಿ ಬುದ್ಧಿ ಇಲ್ಲ ನೋಡು. ಚುಪ್ಪಿ ಆಗೋ ಹೊತ್ತಿಗೆ ಕೇಳಿದ್ಲು, ಇವಾಗ ಟ್ರೈನ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಾ? ಬಾ ಆ ಕಡೆ ಪ್ಲಾಟ್ಫಾರ್ಮ್ ಅಂತೆ, ಹೋಗೋಣ. ನಮ್ಮ ಅಜ್ಜಿ ಒಂದು ಇಲ್ಲೇ ನಿಂತ್ಕೋಬೇಕು, ಇಲ್ಲೇ ಟ್ರೈನ್ ಬರುತ್ತೆ ಅಂತ ನಿಲ್ಲಿಸ್ಕೊಂಡು ಇಷ್ಟೊತ್ತು. ಇವಾಗ ನನಗೆ ಬೈತೈತೆ. ನಡೀರಿ ಹೋಗೋಣ ಪಕ್ಕದ ಪ್ಲಾಟ್ಫಾರ್ಮಿಗೆ. ನಾವು ಮೈಸೂರಿಗೆ ಹೋಗ್ಬೇಕು ಇವಾಗ. ಇನ್ನು ಮೈಸೂರಿಗೆ ಹೋಗೋ ಟ್ರೈನಲ್ಲಿ ಅದೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ಇನ್ನು ಅಲ್ಲಿ ಎಷ್ಟು ಸುಸ್ತಾಗುತ್ತೆ. ನಮ್ಮ ಅಜ್ಜಿ ನಮಗಂತೂ ಈಗಲೇ ಸುಸ್ತು ಮಾಡಾಕ್ಬಿಡ್ತು. 5 ಗಂಟೆಯಿಂದ ನಾಯಿ ಥರ ಕಾಯ್ಕೊಂಡಿದ್ದೀವಿ. ಆ ಚಿತ್ರಾನ್ನ ತಂದಿತ್ತು ನಮ್ಮ ಅಜ್ಜಿ, ಅದನ್ನೇ ತಿಂದ್ವಿ. ಏನು ಹಿಂಸೆ ಕೊಡುತ್ತೆ ಗೊತ್ತಾ ನಮ್ಮ ಅಜ್ಜಿ? 11 ಗಂಟೆ ಇರೋ ಟ್ರೈನಿಗೆ 5 ಗಂಟೆಗೆ ಕರ್ಕೊಬಂತು. ನೋಡಿದ್ರೆ 11 ಗಂಟೆ ಟ್ರೈನ್ 12 ಗಂಟೆಗೆ ಬಂದು ನಿಂತಿದೆ. ಇವಾಗ ಅದು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಇದೆಯಂತೆ. ಹೋಗಲ್ಲ, ಹೆಂಗೋ ಟ್ರೈನಿಗೆ ಹತ್ಕೊಂಡ್ಬಿಡ್ತೀವಿ ನಾವು ಸೇಫಾಗಿ. ನಮ್ಮದು ಸ್ಲೀಪರ್ ಬುಕ್ಕಿಂಗು. ನಾಳೆ ನಾವು ಮೈಸೂರು ದಸರಾ ನೋಡಕ್ಕೆ ಹೋಗ್ತೀವಿ. ಮೈಸೂರ್ದು ಲೈಟಿಂಗ್ಸ್ ಎಲ್ಲ ನೋಡ್ತೀವಿ. ನಾಳೆ ಮೈಸೂರು ದಸರಾದ ವಿಡಿಯೋ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ತಾನೇ?